ಒಂದ್ ಕಡೆ ಮಳೆಯ ಆರ್ಭಟ, ಮತ್ತೊಂದ್ ಕಡೆ ಕೊರೋನಾದ ಕಾಟ. ಭಾರತದಲ್ಲಿ 2 ಕೋವಿಡ್ ರೂಪಾಂತರಿ ವೈರಸ್ಗಳು ಸದ್ಯ ಆರ್ಭಟವನ್ನ ಮಾಡ್ತಾ ಇರೋದು. NB.1.8.1 ಮತ್ತು LF.7 ಈ 2 ತಳಿಗಳ ಸೋಂಕಿನ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. ಭಾರತದಲ್ಲಿ ಉಪತಳಿ ವೈರಸ್ನ ಹಾವಳಿ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ಸೆಂಚುರಿ ದಾಟ್ಬಿಟ್ಟಿದೆ ಕೊರೋನಾ ಕೇಸ್ಗಳ ಸಂಖ್ಯೆ, ಆಕ್ಟಿವ್ ಕೇಸ್ಗಳ ಸಂಖ್ಯೆ. ಈ ಉಪತಳಿಗಳ ಬಗ್ಗೆ ಇನ್ನೂ ಕೂಡ ಅಧ್ಯಯನ ನಡೀತಾ ಇದೆ. ಇದು ನಿಜಕ್ಕೂ ಮಾರಕಾನ? ಯಾವ ರೀತಿಯಾಗಿ ಇದು ಉಪಟಳವನ್ನ ಕೊಡುತ್ತೆ? ಮಾರಣಾಂತಿಕವಾಗಿ ಏನಾದರೂ ಅಪಾಯವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆಯಾ? ಈ ರೀತಿಯಾದಂತಹ ಅಧ್ಯಯನಗಳನ್ನ ಸದ್ಯ ಮಾಡಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನಿಲ್ ಅವರನ್ನ ಮಾತನಾಡಿಸಿದ್ದಾರೆ. ನೋಡೋಣ. ಏಷ್ಯಾದಲ್ಲಿ ಹೊಸ ಪ್ರಕರಣಗಳಿಗೆ ಕಾರಣ ಆಗಿರುವಂತಹ ರೂಪಾಂತರಿ ತಳಿ ಭಾರತದಲ್ಲೂ ಕೂಡ ಪತ್ತೆಯಾಗಿದೆ. ಈ ಒಂದು ತಳಿಯ ಬಗ್ಗೆ ಅಂದ್ರೆ JN1 ಉಪತಳಿಗಳ ಬಗ್ಗೆ ಇನ್ನೂ ಕೂಡ WHO ಮಾನಿಟರಿಂಗ್ ಮಾಡ್ತಿದೀವಿ ಅಂತ ಹೇಳಿರುವಂತಹದ್ದು ಅನೇಕರಲ್ಲಿ ಆತಂಕವನ್ನ ಮೂಡಿಸಿದೆ. ಹಾಗಾದ್ರೆ ಆ ತಳಿಗಳು ಯಾವುದು, ಅದರ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅಂದ್ರೆ ಅದರ ತೀವ್ರತೆ ಎಷ್ಟಿದೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನಿಲ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, JN1 ಉಪತಳಿಗಳು ಈಗ ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಉಪತಳಿಗಳು ಯಾವುದು, ಅದರ ಒಂದು ತೀವ್ರತೆ ಎಷ್ಟಿದೆ ಸರ್? ಈ JN1 ಇದು ಆಕ್ಚುಲಿ ನೋಡ್ತಾ ಹೋದಾಗ ಇದು JN1 ಉಪತಳಿಗಳು ಅಥವಾ ಒಮಿಕ್ರಾನ್ ಉಪತಳಿಗಳಂತ ನಾವೇನು ಹೇಳ್ತಾ ಹೋದಾಗ ಈಗ ನಮ್ಮ ದೇಶದಲ್ಲಿ LF.7 ಅಂತ ಮತ್ತೆ NB.1.8.1 ಅಂತ 2 ಉಪತಳಿಗಳು ಪತ್ತೆ ಆಗಿದೆ. ಇವು ಅಗೇನ್ JN1 ಸಬ್ಲಿನಿಯೇಜಸ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದು ಒಮಿಕ್ರಾನ್ನ ಒಂದು ಏನು ಲೀನಿಯೇಜಸ್ ಇರೋದ್ರಿಂದ ಇದು ಖಂಡಿತವಾಗ್ಲೂ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗುತ್ತೆ, ಬಟ್ ಸಿವಿಯಾರಿಟಿ ಇರೋದಿಲ್ಲ. ಬಟ್ ಈಗ ನೋಡ್ತಾ ಹೋದಾಗ ನಮ್ಮ ದೇಶದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅಂತ ಮಾಡ್ತಾ ಇರ್ತೀವಿ. ಆ ಒಂದು ಸಂದರ್ಭದಲ್ಲಿ ಇಂಥ ಹೊಸ ತಳಿಗಳು ಪತ್ತೆ ಆಗ್ತಾ ಹೋಗುತ್ತೆ. ಈಗಲೂ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನೋಡ್ತಾ ಹೋದಾಗ JN1ಗಳ ಸಂಖ್ಯೆ ಮೋರ್ ದೆನ್ 50% ಇದೆ. ಇನ್ನು ಉಳಿದಿರೋ ಅಂಥವು ಏನು LF.7 ಮತ್ತು NB.1.8.1 ಏನಿದೆ, ಅದ್ರ ಜೊತೆಗೆ ಇನ್ನೊಂದು XFG ಅಂತ ಒಂದು ಕೂಡ ಉಪತಳಿ ಪತ್ತೆ ಆಗಿದೆ. ಇವೇನು ಉಪತಳಿಗಳಿದೆ ಇವು ದೇಶದಲ್ಲಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸರ್, ಈಗ WHO ಯಾವುದೇ ಒಂದು ವೇರಿಯಂಟ್ಗೆ ಒಂದು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳುತ್ತೆ, ಇಲ್ಲ ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಹೇಳುತ್ತೆ. ಬಟ್ ಈ ತಳಿಗೆ ಸಂಬಂಧಪಟ್ಟ ಹಾಗೆ ಇನ್ನ ಕೂಡ ಮಾನಿಟರಿಂಗ್ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ವೇರಿಯನ್ಸ್ ಆಫ್ ಮಾನಿಟ್ರಿಂಗ್ ಅಂದರೆ ಇದು ಏನಂದರೆ ಒಂದು ತೀವ್ರತೆ ಜಾಸ್ತಿ ಇರುವಂಥದ್ದಲ್ಲ ಅಂತ. ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಥವಾ ವೇರಿಯನ್ಸ್ ಆಫ್ ಕನ್ಸರ್ನ್ ಅಂದರೆ ಅದರಿಂದ ಪರಿಣಾಮಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಬಟ್ ವೇರಿಯನ್ಸ್ ಆಫ್ ಮಾನಿಟ್ರಿಂಗ್ ಅಂದರೆ ಖಂಡಿತವಾಗ್ಲೂ ಇದೊಂದು ಹೊಸ ತಳಿ ಪತ್ತೆ ಆಗಿದೆ. ಇದು ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತ ನೋಡಬೇಕಂದ್ರೆ ಸಿವಿಯಾರಿಟಿ ತುಂಬ ಕಮ್ಮಿ ಇರುತ್ತೆ. ಅಂದರೆ ನಾವು ಜಸ್ಟ್ ಇದನ್ನು ಮಾನಿಟ್ರ್ ಮಾಡಬೇಕಾಗತ್ತೆ. ಅದೇ ಏನಾದರೂ ಯಾವುದೋ ಒಂದು ಹೊಸ ತಳಿ ಪತ್ತೆ ಆಗಿ ಅದರಲ್ಲಿ ವೇರಿಯಂಟ್ ಆಫ್ ಕನ್ಸರ್ನ್ ಅಥವಾ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೋದರೆ ನೆಕ್ಸ್ಟ್ ಲೆವೆಲು. ವೇರಿಯಂಟ್ ಆಫ್ ಕನ್ಸರ್ನ್ ಅಂದರೆ ಅದು ಖಂಡಿತವಾಗ್ಲೂ ಸ್ವಲ್ಪ ಆತಂಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಬಟ್ ವೇರಿಯನ್ಸ್ ಆಫ್ ಮಾನಿಟ್ರಿಂಗ್ ಹಂತದಲ್ಲೇ ನಾವು ಈಗಿರೋದ್ರಿಂದ ಈ ಉಪತಳಿಗಳಿಂದ ಖಂಡಿತವಾಗ್ಲೂ ಇದರಿಂದ ಸಿವಿಯಾರಿಟಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಬಟ್ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಲ್ಲ, ಬಟ್ ವಾಚ್ ಮಾಡಬೇಕಾಗತ್ತೆ. ಸರ್, ಈಗ ಜನ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಭಯ ಪಡ್ಬೇಕಾ ಬೇಡವಾ? ಅಂದ್ರೆ ತುಂಬಾ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೋವಿಡ್ ಬರುತ್ತೆ ಹೋಗುತ್ತೆ ಪ್ರತಿ ಸಲನೂ ಕೂಡ ಹೇಳ್ತಾ ಇರ್ತಾರೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಜನ ಯಾವಾಗಲೂ ಈಗ ನಾವು ನೋಡ್ತಾ ಹೋದಾಗ ದೇಶದಲ್ಲಿ ಹಲವಾರು ಕಾಯಿಲೆಗಳು ಬಂದಿದ್ದಾವೆ. ಕೋವಿಡ್ದು ಏನು ಒಂದು ಮ್ಯಾಕ್ಸಿಮಮ್ ಎಫೆಕ್ಟ್ ಅಂತ ನಾವು ನೋಡಿದ್ವಿ ಕಳೆದ ಒಂದು 3-4 ವರ್ಷದ ಕೆಳಗಡೆ ಇಂದ. ಸೊ ಅದರಿಂದ ಜನ ಭಯಭೀತರಾಗೋದು ಸಹಜ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಇಂಥ ಕೇಸಸ್ಗಳ ಸಂಖ್ಯೆ ತುಂಬ ಜಾಸ್ತಿ ಹೋಗಿದೆ. ಬಟ್ ಒಂದು ಗಮನದಲ್ಲಿ ಇಟ್ಕೋಬೇಕು, ಆಲ್ರೆಡಿ ನಾವು ಕೋವಿಡ್ ನಮ್ಮ ದೇಶದಲ್ಲಿ ಎಂಡಿಮಿಕ್ ಸ್ಟೇಜ್ ಅಂತೀವಿ. ಅಂದರೆ ಇದು ಒಂದು ಪ್ರತಿ ವರ್ಷ ಈ ಕೇಸಸ್ಗಳ ಸಂಖ್ಯೆ ಜಾಸ್ತಿ ರಿಪೋರ್ಟ್ ಆಗುವಂಥ ಸಾಧ್ಯತೆ ಇದೆ ಅವಾಗವಾಗ. ಹಾಗಾಗಿ ಇದು ಒಂದು ಏನು ನಾವು ಸೀಸನಲ್ ಫ್ಲೂ ಅಂತ ಏನು ಅಂತ ಹೇಳ್ತೀವಿ, ಅಂದರೆ ಒಂದು ಕೆಮ್ಮು ನೆಗಡಿ ಬರುವಂಥ ಒಂದು ಸಾಮಾನ್ಯ ರೋಗವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಪರಿಗಣಿಸುವುದಾಗುತ್ತೆ. ಬಟ್ ವಲ್ನರಬಲ್ ಗ್ರೂಪ್ ಅಂತ ನಾವೇನು ಹೇಳ್ತೀವಿ, ಅವರು ಖಂಡಿತವಾಗಲೂ ಇದರಿಂದ ಹುಷಾರಾಗಿರ್ಬೇಕಾದ್ರೆ ಅಂಥವ್ರಿಗೆ ಇದು ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಅಂದರೆ ವಯಸ್ಸಾಗಿರೋರು ಇರ್ಬೋದು, ಕ್ಯಾನ್ಸರ್ ಪೇಷಂಟು, ಅಥವಾ ಡಯಾಬಿಟಿಸು, ಹೈಪರ್ ಟೆನ್ಷನ್ ಅನ್ಕಂಟ್ರೋಲ್ಡ್ ಇರೋವಂಥವ್ರು, ಅಥವಾ ಯಾವ್ದಾರ ಲಂಗ್ ಇನ್ಫೆಕ್ಷನ್ಸ್ ಇರೋರು, ಅಂತ ಗರ್ಭಿಣಿ ಸ್ತ್ರೀಯರು, ಅವರೆಲ್ಲರಿಗೂ ಖಂಡಿತವಾಗಲೂ ಇದು ವಲ್ನರಬಲ್ ಗ್ರೂಪ್ ಅಂತೀವಿ. ಅವರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಬೋದು ಅಂತ ಹೇಳ್ಬೋದು. ಸರ್, ನಾಳೆಯಿಂದ ಶಾಲೆ ಕೂಡ ಆರಂಭ ಆಗ್ತಾ ಇದೆ. ಸೊ ಮಕ್ಕಳು ಯಾವ ರೀತಿಯಾಗಿ ಎಚ್ಚರವನ್ನು ವಹಿಸಬೇಕು, ಅಂದ್ರೆ ಪೋಷಕರು ಏನು ಎಚ್ಚರವನ್ನು ವಹಿಸಬೇಕು?
ಅಲ್ಲ, ಖಂಡಿತವಾಗ್ಲೂ ಈಗೇನು ಸದ್ಯದ ಪರಿಸ್ಥಿತಿಯಲ್ಲಿ ಶಾಲೆ ಓಪನ್ ಆದಾಗ ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ಸಲ್ಲ. ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ಕಮಿಟಿ ಅಲ್ಲಿ ನಮ್ಮ ಏನು ಕೋವಿಡ್ ತಾಂತ್ರಿಕ ಸಲಹೆ ಸಮಿತಿ ತಗೊಂಡಾಗ ಅಲ್ಲೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿದಾವೆ. ಎಲ್ಲೂ ಕೂಡ ಇದು ಈಗ ನೋಡ್ತಾ ಹೋದಾಗ ಈ ಒಂದು ಏನಿದೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಥವಾ ಆ ಥರ ಅಂತ ಎಲ್ಲೂ ಯಾವುದೂ ಇಲ್ಲ. ಹಾಗಾಗಿ ಎಲ್ಲರೂ ಪೋಷಕರು ಭಯಭೀತರಾಗೋದು ಬೇಡ, ಮಕ್ಕಳನ್ನ ಕಳಿಸ್ಬೋದು. ಬಟ್ ಯಾವುದೇ ಒಂದು ಮಗುಗೆ ಸಿಂಪ್ಟಮ್ಸ್ ಇದ್ದರೆ, ಅಂದರೆ ಕೆಮ್ಮು, ನೆಗಡೆ, ಜ್ವರ ಈ ಥರ ಸಿಂಪ್ಟಮ್ಸ್ ಇದ್ದರೆ ಅಂಥ ಮಕ್ಕಳನ್ನ ಶಾಲೆಗೆ ಕಳಿಸ್ಬಾರ್ದು. ಅಂದರೆ ಇದು ಮಾಸ್ಕ್ ನಾವು ಧರಿಸ್ಬೇಕು ಅಥವಾ ಬಿಡು ಅನ್ನೋದು ಅದು ಇಂಡಿವಿಜುವಲ್ ಆಗಿ ವೈಯಕ್ತಿಕ ಇಚ್ಛೆ ಆಗುತ್ತೆ. ಆದರೂ ಕೂಡ ಶಾಲೆಗಳಲ್ಲಿ ಏನಿದೆ ಶಾಲಾ ಏನು ಆಡಳಿತ ಮಂಡಳಿ ಇರ್ಬೋದು ಅಥವಾ ಒಂದು ಶಿಕ್ಷಕರು ಇರ್ಬೋದು, ಆದಷ್ಟು ಒಂದು ಏನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಫಾಲೋ ಮಾಡೋದು ಭಾಳ ಒಳ್ಳೆಯದು ಅಂತ ಹೇಳುತ್ತೆ. ಯಾಕಂದರೆ ಇದ್ರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಮಕ್ಕಳು ಭಯಭೀತರಿ ಆಗದೇ ಶಾಲೆಗೆ ಹೋಗ್ಬೋದು, ಎಲ್ಲದ ಏನು ತೊಂದರೆ ಆಗಲ್ಲ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೋದು. ಸರ್, ಕೊನೆಯದಾಗಿ ಸದ್ಯ ಈಗ ಲಸಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಕೂಡ ಅವಶ್ಯಕತೆ ಬಿದ್ದರೆ ಲಸಿಕೆಯನ್ನ ತರಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಸದ್ಯಕ್ಕೆ ಆ ಪರಿಸ್ಥಿತಿ ಇದೆಯಾ? ಅಂದ್ರೆ ಲಸಿಕೆ ತೆಗೆದುಕೊಳ್ಳುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆಯಾ? ಖಂಡಿತವಾಗ್ಲೂ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆ ತಗೊಳ್ಳುವಂಥ ಒಂದು ಏನು ಪರಿಸ್ಥಿತಿ ಈಗ ಖಂಡಿತವಾಗ್ಲೂ ಇಲ್ಲ. ಬಟ್ ಏನಂದರೆ ನಾವು ನೋಡ್ತಾ ಹೋದಾಗ, ಕಳೆದ ಬಾರಿ ನೋಡ್ತಾ ಹೋದಾಗ ಆಲ್ರೆಡಿ ಭಾಳ ಜನಕ್ಕೆ ಲಸಿಕೆ ಕೊಟ್ಟಿದ್ದೀವಿ. ಹಾಗಾಗಿ ಆವಾಗ ಒಂದು ಕೇಸಸ್ಗಳ ಸಂಖ್ಯೆ ಮತ್ತು ಸಿವಿಯಾರಿಟಿ ಜಾಸ್ತಿ ಇರೋದ್ರಿಂದ ಲಸಿಕೆಗಳನ್ನ ತಗೋಬೇಕಾಗಿತ್ತು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆ ತಗೊಳ್ಳೋವಂಥ ಹಂತಕ್ಕಿಂತ ನಾವು ಹೋಗಿಲ್ಲ. ಯಾಕಂದರೆ ಕೇಸಸ್ಗಳ ಸಂಖ್ಯೆ ಕಮ್ಮಿ ಇದೆ. ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನೋಡಿದಾಗ ಸಿವಿಯಾರಿಟಿ ಕೇಸಸ್ ನೋಡಿದಾಗ 100 ಕೇಸಲ್ಲಿ 96 ಕೇಸು ಹೋಮ್ ಐಸೋಲೇಷನಲ್ಲಿದ್ದಾರೆ, ಬರೀ 4 ಕೇಸ್ ಅಷ್ಟೇ ಇದೆ. ಹಾಗಾಗಿ ಯಾವುದೇ ಈ ಒಂದು ಹಂತದಲ್ಲಿ ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಲಸಿಕೆಗಳನ್ನ ತರಿಸಿ ಇಟ್ಕೊಳ್ಳೋ ಅಂಥದ್ದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿರೋ ಒಂದು ಹಂತದಲ್ಲಿ ಖಂಡಿತವಾಗ್ಲೂ ಈ ಒಂದು ಉಪತಳಿಗಳಿಂದ ಏನು ಲಸಿಕೆ ನೀಡುವಂಥ ಹಂತಕ್ಕೆ ಹೋಗ್ತೀವಿ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಅನಿಸ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆಯಲ್ಲಿ ಬೇಡ ಅಂತ ಹೇಳ್ಬೋದು. ಬಟ್ ಯಾವುದೇ ವಲ್ನರಬಲ್ ಪಾಪ್ಯುಲೇಷನ್ ಇದ್ದು ಸ್ವಇಚ್ಛೆಯಿಂದ ಅವ್ರೇನಾದರೂ ಹೋಗಿ ತೊಗೊತೀವಿ ಅಂದರೆ ಅವಾಗ ಅವರು ಅದು ವೈಯಕ್ತಿಕವಾಗಿ ಇಚ್ಛೆ ಇರುತ್ತೆ. ಇದಿಷ್ಟು ಡಾಕ್ಟರ್ ಸುನಿಲ್ ಅವರು ನ್ಯೂಸ್ ಫಸ್ಟ್ಗೆ ನೀಡಿರುವಂತಹ ಮಾಹಿತಿ. ಅಂದ್ರೆ ಸದ್ಯದ ಪರಿಸ್ಥಿತಿ ಈ JN1 ಉಪತಳಿಗಳು ಕೂಡ ಪತ್ತೆ ಆಗಿದ್ರು ಕೂಡ ಅದರ ಒಂದು ಪ್ರಕರಣ ಏನಿದೆ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿಲ್ಲ. ಅಂದ್ರೆ ಮಾರಣಾಂತಿಕ ಅಂತ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಕೂಡ ಕೊಟ್ಟಿರುವಂತಹದ್ದು. ಜೊತೆಗೆ ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬಹುದು, ಆದ್ರೆ ಯಾವುದೇ ರೀತಿಯಾಗಿ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾಳೆಯಿಂದ ಶಾಲೆ ಆರಂಭ ಆದ್ರೂ ಕೂಡ ಮಕ್ಕಳಿಗೆ ಅಗತ್ಯ ಸಲಹೆಯನ್ನ, ಅಂದ್ರೆ ಮಾಸ್ಕ್ ಅವಶ್ಯಕತೆ ಇದ್ರೆ ಹಾಕಿ ಕಳಿಸಬಹುದು, ಬಟ್ ಕಡ್ಡಾಯವಾಗಿ ಹಾಕುವಂತಹ ಪರಿಸ್ಥಿತಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಸೊ ಪೋಷಕರು ಕೂಡ ಪ್ಯಾನಿಕ್ ಆಗುವಂತಹ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ಮೂಲಕ ತಿಳಿಸಿರುವಂತಹದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.